ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು 33 ಇಂಚಿರೋ ಚೆಸ್ಟ್ ಇರೋ ಬ್ಲೌಸ್ನ ಕಟ್ ಮಾಡ್ಕೊಳ್ಳೋಕ್ಕೆ ಹೇಳ್ಕೊಡ್ತಿದ್ದೀನಿ. ಬ್ಲೌಸ್ ಲೆಂತ್ ಬಂದುಬಿಟ್ಟು 13 ಇದೆ, ಚೆಸ್ಟು 33, ವೇಸ್ಟ್ ಬಂದುಬಿಟ್ಟು 31 ಇದೆ, ಮತ್ತು ಶೋಲ್ಡ್ರು 15, ಬ್ಯಾಕ್ ನೆಕ್ಕು 9.5 ಇದೆ, ಮತ್ತು ಫ್ರಂಟ್ ನೆಕ್ಕು 6.5 ಇದೆ. ಫುಲ್ ಸ್ಲೀವ್ಸ್ ಲೆಂತ್ ಎಷ್ಟಿದೆ ಅಂದ್ರಪ್ಪ 9.5 ಇದೆ. ಸದ್ಯಕ್ಕೆ ನಾವು ಬ್ಯಾಕು ಫ್ರಂಟು ಕಟ್ ಮಾಡ್ಕೊಳ್ಳೋಣ, ಆಮೇಲೆ ಸ್ಲೀವ್ಸ್ನ ಕಟಿಂಗ್ ಮಾಡ್ಕೊಂಡು ತಿಳಿಸ್ಕೊಡ್ತೀನಿ. ನೋಡಿಲಿ, ನಾನು ಲೈನಿಂಗ್ ಮೇಲೆ ಫಸ್ಟು ಕಟ್ ಮಾಡ್ಕೊತಾ ಇದ್ದೀನಿ. 33 ಹಾಫ್ ಮಾಡಿ ಮರ್ಚ್ಕೊಬೇಕು, 4 ಭಾಗ ಮಾಡಿ ಮರ್ಚ್ಕೋಬೇಕು. ನೋಡಿ ಫ್ರೆಂಡ್ಸ್, 4 ಭಾಗ ಮಾಡಿದರೆ 8.25 ಬರುತ್ತೆ. ನಾನೇನು ಮಾಡ್ತೀನಿ ಅಂದರೆ 1.25, ಅಂದರೆ ಅವ್ರು ಪ್ರೆಗ್ನೆಂಟ್ ಇರೋದೋಸ್ಕರ 1.25 ಇಂಚನ್ನು ಎಕ್ಸ್ಟ್ರಾ ಇಡ್ತೀನಿ. 1.25 ಇಂಚ್ ಅಂದರೆ 10 ಇಂಚ್ ಬರುತ್ತೆ. ಓಕೆ, ನೋಡಿ ಈ ಥರ 10 ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಎಕ್ಸಾಕ್ಟ್ 10 ಇದೆ ನೋಡಿ, ಎಕ್ಸಾಕ್ಟ್ 10 ಇದೆ. ಬ್ಲೌಸ್ ಲೆಂತ್ ಬಂದುಬಿಟ್ಟು 13 ಇದೆ, ಪ್ಲಸ್ಸು ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚು ಮಾರ್ಜಿನ್ಗೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ನಾನು 14 ಇಟ್ಕೊತೀನಿ. ಓಕೆ, ಶೋಲ್ಡ್ರನ್ನ 15 ಇದ್ದಾಗ ಇಲ್ಲಿ 5 ಇಟ್ಕೊತೀನಿ. ನನ್ನ ಟೈಲರಿಂಗ್ ಮೆಥಡಲ್ಲಿ ನಾವು ಶೋಲ್ಡ್ರ್ 5 ಇದ್ದಾಗ ಆರ್ಮೋಲ್ನ 5.5 ಇಟ್ಕೊತೀನಿ. ಶೋಲ್ಡ್ರ್ 5.5 ಇದ್ದರೆ ಆರ್ಮೋಲ್ನ 6 ಇಟ್ಕೊತೀನಿ. ಓಕೆ, ಇಲ್ಲಿ ಶೋಲ್ಡ್ರನ್ನ 5 ಇಟ್ಟಿದ್ದೀನಿ, ಇಲ್ಲಿ 5.5 ಇಟ್ಕೊತೀನಿ. ಇಲ್ಲಿ 8.2ಗೆ ಮಾರ್ಕ್ ಮಾಡ್ಕೊತೀನಿ. ಚೆಸ್ಟ್ ಅಲ್ವಾ, 8.2. ಓಕೆ, ನೆಕ್ಸ್ಟು ಇದು ಬ್ಯಾಕ್ ಆಯಿತು. ಈಗ ಫ್ರಂಟ್ ಮಾಡ್ಕೊತೀನಿ. ಫಸ್ಟ್ ಯಾವಾಗಲೂ ನಾನು ಬ್ಯಾಗನ್ನೇ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ 1/2 ಇಂಚು ಮತ್ತು ಇಲ್ಲಿ 1/2 ಇಂಚು ಸ್ಟಿಚಿಂಗ್ಗೆ ಹೋಗಿರುತ್ತೆ. ಸೊ ಇಲ್ಲಿ 14 ಇದ್ದಾಗ ನಾನಿಲ್ಲಿ 1.5 ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೊತೀನಿ. ನೋಡಿ, 14 ಇಲ್ಲೇ ಇದ್ದರೆ 15.5 ತೊಗೊತೀನಿ. ಇದೇ ಸೇಮ್ ಲೈನ್ಗೆ. ಓಕೆ, ಇದೇ ಸೇಮ್ ಲೈನ್ಗೆ ತೊಗೊತೀನಿ 14.5. ಓಕೆ, ನೋಡಿ ಫ್ರೆಂಡ್ಸ್, ಇಲ್ಲಿ 14.5 ಇದ್ದಾಗ ಇಲ್ಲಿ 5.5ನ ತೊಗೊಂಡಿದ್ದೀನಿ ಆರ್ಮೋಲ್ನ. ಸೊ ಇದೇ ಆರ್ಮೋಲ್ನ ಇಲ್ಲಿ ಸಹಿತ ತಗೊತೀನಿ. ಓಕೆ, ಈಗ ನಾನು ಮಾರ್ಕ್ ಮಾಡ್ಕೊಂಡು ಇದೇ ಲೈನ್ನ ಸೇಮ್ ಇಲ್ಲಿವರೆಗೂ ಈ ಥರ ಸ್ಟ್ರೈಟ್ ಲೈನ್ ಹಾಕ್ಕೊಂಡಿದ್ದೀನಿ. ಇದೇನು ಬಿಟ್ಟಿರಲ್ಲ, ಇದು ಮಾರ್ಜಿನ್ಗೋಸ್ಕರ ಬಿಟ್ಟಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಈ ಥರ ಹಾಕೊಂಡು ಇಲ್ಲಿ ನಾನು ತುಂಬ ತೆಳ್ಳೋ ಇರೋರಿಗೆ, ಅಂದರೆ ಈ ಥರ 32, 35, 36 ಇದ್ದವ್ರಿಗೆ 1 ಪಾಯಿಂಟ್ ತೊಗೊತೀನಿ. ಓಕೆ, ಬ್ಯಾಕು ಫ್ರಂಟು 0.75 ತೊಗೊತೀನಿ. ನೋಡಿ ಈ ಥರ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. ಇದು ಫ್ರಂಟು. ಆಮೇಲೆ ನಾನು ಈಗ ಸೈಡು ಬೆಲ್ಟ್ನ ಮಾರ್ಕ್ ಮಾಡ್ಕೊಂಡು ತೋರಿಸ್ತೀನಿ. ಇದನ್ನು ನಾವು ಇಲ್ಲಿ 3.5ಗೆ ಬೆಲ್ಟ್ ಮಾರ್ಕಿಂಗ್ನ ಮಾಡ್ಕೊತೀನಿ. ಓಕೆ, ಇಲ್ಲೇ
2.25 ಅಥವಾ 2.5 ಮಾಡ್ಕೊಳ್ತೀನಿ. ನಾನಿಲ್ಲಿ 2.25ಗೋಸ್ಕರ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನಾವು ಈ ಥರ ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಮಾಡ್ಕೊತೀನಿ. ನೋಡಿ ಈ ಥರ ಹಾಕ್ಕೊಂಡು 4 ಇಂಚ್ಗೆ ಈ ಥರ ಡೌನ್ ಕೊಟ್ಕೊತೀನಿ. ಇಲ್ಲಿಗೆ 1 ಇಂಚ್ ಈ ಥರ ಕೊಟ್ಕೊಂಡು ನೋಡಿ ಈ ಥರ ಡೌನ್ ಕೊಟ್ಕೊಂಡಿದ್ದೀನಿ. ಓಕೆ, ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ನೋಡಿ, ಗೊತ್ತಾಗಿಲ್ಲ ಅಂದರೆ ನೋಡಿ ಈ ಥರ ನೋಡಿ. ಇದನ್ನು ನಾನು ಯಾಕೆ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೇನೆ ಅಂದರೆ, ಇದು ಎಂಬ್ರಾಯ್ಡ್ರ್ ಆಗಿರುವಂಥ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ. ಸೊ ನಾನಿಲ್ಲಿ ನೆಕ್ ವಿಡ್ತನ್ನು ಕಟ್ ಮಾಡ್ಕೊಂಡಿಲ್ಲ, ಪ್ಲಸ್ಸು ನೆಕ್ ಲೆಂತನ್ನು ಕಟ್ ಮಾಡ್ಕೊಂಡಿಲ್ಲ. ಬ್ಯಾಕು ಆಯಿತು, ಫ್ರಂಟು ಆಯಿತು. ನಾನಿಲ್ಲಿ ಬರೀ ಶೋಲ್ಡ್ರನ್ನ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಇದು ಮಷಿನ್ ಎಂಬ್ರಾಯ್ಡ್ರ್ ಆಗಿರುವಂಥ ಬ್ಲೌಸ್ನ ಸ್ಟಿಚ್ ಮಾಡಲಿಕ್ಕೋಸ್ಕರ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ವರ್ಕ್ ಆಗಿರೋ ಬ್ಲೌಸ್ನ ಮೇಲೆ ಇಟ್ಟು ಕಟ್ ಮಾಡ್ಕೊತೀನಿ. ಸದ್ಯ ಮಾತ್ರ ನಾವು ಇಲ್ಲಿಂದ ಇಷ್ಟು, ಆಮೇಲೆ ಇಷ್ಟು ಮಾತ್ರ ಕಟ್ ಮಾಡ್ಕೊತೀನಿ. ನೆಕ್ ಬಿಡ್ತು, ನೆಕ್ ಫ್ರಂಟು ಬ್ಯಾಕು ಏನು ಕಟ್ ಮಾಡ್ಕೊಳ್ಳೋ ಹಾಗಿಲ್ಲ. ಯಾವುದಕ್ಕೆ? ಎಂಬ್ರಾಯ್ಡ್ರಿ ಆಗಿರೋಂಥ ಬ್ಲೌಸ್ಗೆ. ನೋಡಿ ಈಗ ಈ ಥರ ಈಗೇನು ಮಾರ್ಕ್ ಮಾಡ್ಕೊಂಡಿದ್ದಲ್ಲ ಆ ಮಾರ್ಕಿಗೆ ನಾನು ಕಟಿಂಗ್ನ ಮಾಡ್ಕೊತೀನಿ. ಇದು ಬಂದ್ಬಿಟ್ಟು ಫ್ರಂಟು ಈಗ ಕಾಣುತ್ತೆ ನೋಡಿ ಯಾವ ಥರ ಬೆಲ್ ಶೇಪ್ ಬಂದಿದೆ ಅಂತ. ಓಕೆ, ಇದು ಫ್ರಂಟ್ ಪಾರ್ಟು. ಈ ಬೆಲ್ ಶೇಪ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನಾನು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊತಿದ್ದೀನಿ. ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊತಿದ್ದೀನಿ. ಈ ಥರ ಮಾಡ್ಕೊಂಡು ಬಿಟ್ಟು ನೆಕ್ಸ್ಟ್ ಇದನ್ನ ಬಿಟ್ಬಿಟ್ಟು ಎಂಬ್ರಾಯ್ಡ್ರಿ ಮಾಡುವಂಥ ಬ್ಲೌಸ್ಗೆ ಯಾವ ಥರ ಕಟ್ ಮಾಡ್ಕೊಳ್ಳೋ ಅಂತ ಹೇಳ್ಕೊಡ್ತೀನಿ. ಈಗ ಆ ಬ್ಲೌಸ್ನ ಬಂದು ತೋರಿಸ್ತೀನಿ. ಉಳಿದಿರುವಂಥ ಬಟ್ಟೆ ಎತ್ತಿಟ್ಕೊಳ್ಬೇಕು. ನೋಡಿ, ಇದು ಎಂಬ್ರಾಯ್ಡ್ರಿ ಆಗಿರುವಂಥ ಬ್ಲೌಸ್ ಪೀಸು. ನಾನಿಲ್ಲಿ ವರ್ಕ್ನ ನನ್ನ ಮಷೀನಲ್ಲೇ ನಾನೇ ಮಾಡ್ಕೊತೀನಿ. ಸೊ ನೋಡಿ, ಇದು ನಾನು ಬಂದುಬಿಟ್ಟು ಮಷೀನು. ಓಕೆ, ಅದೇ ಬ್ಲೌಸ್ ಟೇಬಲ್ ಮೇಲೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಒಂದು ವರ್ಕ್ನ ಮಾಡ್ಕೊಂಡಿದ್ದೀನಿ. ಯಾರಾದರೂ ಮಷಿನ್ ಎಂಬ್ರಾಯ್ಡ್ರಿ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಅಥವಾ ಸ್ಟಿಚಿಂಗ್ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮನ್ನ ಕಾಂಟ್ಯಾಕ್ಟು ಮಾಡ್ಕೋಬೋದು. ಅಥವಾ ನಿಮಗೇನಾದರೂ ಸೇವಿಂಗ್ಗೆ ಬೇಕಾದಂಥ ಟಿಪ್ಸು ಅಥವಾ ಏನಾರ ಕಲಿಬೇಕಿದ್ರೆ ನೀವು ನಮ್ಮನ್ನ ಅಪ್ರೋಚ್ ಮಾಡ್ಕೋಬೋದು. ನೋಡಿ, ಈ ಥರ ನಾನು ಇಲ್ಲಿ ಮೊದಲೇ ಮಾರ್ಕ್ ಮಾಡ್ಕೊಂಡಿದ್ದೀನಿ ಶೋಲ್ಡ್ರನ್ನ. ಓಕೆ, 2.5 ಇಟ್ಕೊಂಡು ಇಲ್ಲಿ ನೆಕ್ ಬಿಟ್ಟು ನೋಡಿ, ಇಲ್ಲಿ 2.5 ಇಟ್ಕೊಂಡಿದ್ದೀನಿ. ಗೊತ್ತಾಗುತ್ತಲ್ಲ, 2.5 ಅಂದರೆ 2.2ಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ರೆ 2.5ಗೆ ನಾವು ರೆಡಿಯಾಗಿ ಬರುತ್ತೆ. ಸೊ ನಾನು ಅದಕ್ಕೋಸ್ಕರ ಈ 2.5ಗೆ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದಲ್ವ ಅಲ್ಲೇ ಇದನ್ನ ಮಾಡಿಸ್ಕೊತೀನಿ. ಓಕೆ, ನೋಡಿ ಈ ಥರ. ಇದೊಂದು ಬಂದ್ಬಿಟ್ಟು ಪಿಕಾಕ್ ಡಿಸೈನು ತುಂಬ ಚೆನ್ನಾಗಿದೆ ನೋಡಿ. ಇದು ಎಕ್ಸಾಕ್ಟ್ ಪಾಯಿಂಟು ಕೂಡಿದೆಯಲ್ಲೋ ನೋಡ್ಕೋಬೇಕು. ಓಕೆ, ಇದು ಹಿಂಗೆ ಮೇಲೆ ಬಂದರೆ ಇದು ಇಷ್ಟು ನೀಟಾಗಿ ಬರುತ್ತೆ. ಅಷ್ಟು ನೀಟಾಗಿ ನೀವು ಕಟಿಂಗ್ನ ಕಲ್ತ್ಕೋಬೇಕು. ಆ ಥರ ಮಾರ್ಕಿಂಗು ಮತ್ತು ಕಟಿಂಗ್ ಕಲ್ತ್ಕೊಂಡ್ರೆ ಮಾತ್ರ ಬ್ಲೌಸು ನೀಟಾಗಿ ಬರೋಕ್ಕೆ ಸಾಧ್ಯ. ಈಗ ನಮ್ಮದು ಬಂದುಬಿಟ್ಟು ಇದು ಬ್ಯಾಕು ಪಾರ್ಟು. ಸೊ ನಾನಿಲ್ಲಿ ಏನು ತೊಗೊಂಡಿದ್ದೀನಿ ಅಂದರೆ ಬ್ಯಾಕ್ ಪಾರ್ಟ್ನ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಇಲ್ಲಿ ಇಟ್ಕೊತೀನಿ. ಓಕೆ, ನೋಡಿ ನಾನು 14 ತೊಗೊಂಡಿದ್ದೀನಿ. ಸೇಮ್ ಎಕ್ಸಾಕ್ಟ್ ನಾನು ಇಲ್ಲಿ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ 14 ಇಟ್ಕೊಂಡಿದ್ದೀನಿ ನೋಡಿ, ಎಕ್ಸಾಕ್ಟ್. ಯಾವಾಗಲೂ ನೀವು ಸಿಲ್ಕ್ ಬ್ಲೌಸ್ನ ಕಟ್ ಮಾಡ್ಕೊಳ್ಬೇಕಾದ್ರೆ 1/2 ಇಂಚ್ ಎಕ್ಸ್ಟ್ರಾನೇ ಇಟ್ಕೊಳ್ಳಿ. ಅದು ಮೇನ್ ಕ್ಲಾತ್. ಯಾಕಂದರೆ
ಎಳೆ 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 ಬರುತ್ತಾ. ಸೊ ಬರುತ್ತೆ ಬಂದ್ಬಿಟ್ಟು ಮತ್ತು ಇದ್ರ ಮೇಲೆ ಎಕ್ಸಾಕ್ಟ್ ಒಳಗೆ ಹೋಗ್ಬಾರ್ದು, ಒಳಗೆ ಹೋಗಿ ಮೆಸರ್ಮೆಂಟ್ ತಗೋಬಾರ್ದು ಅಂತ. ಸೊ ನಾನು ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾನೇ ಇಟ್ಕೊಂಡಿರ್ತೀನಿ. ಅದರಿಂದ ಏನಾಗುತ್ತೆ, ಎಳೆ ಎಳೆ ಬಂದ್ರೂ ಕೂಡ ಅದು ನಮ್ಮ ಮೆಸರ್ಮೆಂಟಿಗೆ ಬರುತ್ತೆ. ಒಂದು ವೇಳೆ ಎಳೆ ಬಂದಿಲ್ಲಪ್ಪ ಅಂದ್ರೂ ನಾವು ಅದನ್ನು ಎಕ್ಸ್ಟ್ರಾನ ಕಟ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೋಬೋದು. ನಿಮಗೆ ಈ ಥರ ಡೀಟೇಲ್ ಆಗಿ ವಿಡಿಯೋ ಏನಾದರೂ ಹೇಳಬೇಕಾದ್ರೆ ಯಾವುದೇ ನಿಮಗೆ ಬ್ಲೌಸ್ ಮೆಸರ್ಮೆಂಟ್ನ ಬ್ಲೌಸ್ನ ಕಟ್ ಮಾಡಬೇಕಾದ್ರೆ ನೀವು ನನಗೆ ಮೆಸೇಜ್ ಮಾಡಿ. ವಾಟ್ಸಪ್ನ ನಂಬರ್ನೂ ಇದೆ, ಪ್ಲಸ್ ಯೂಟ್ಯೂಬ್ನಲ್ಲಿ ನನ್ನ ನಂಬರ್ನ ಅಪ್ಲೋಡ್ ಮಾಡಿದ್ದೀನಿ. ನೀವು ಆ ನಂಬರಿಗೆ ಕಾಲ್ ಮಾಡಿದರೆ ಅಥವಾ ನಮ್ಮದು ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಯಾವುದಾದ್ರೂ ನಿಮಗೆ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಅಥವಾ ಯಾವುದಾದ್ರು ಬ್ಲೌಸ್ ಕಟ್ಟಿಂಗ್ನ ಕಲ್ಕೋಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಯಾವ ಥರ ಬ್ಲೌಸ್ನ ಕಲ್ಕೋಬೇಕು, ಪ್ಲಸ್ಸು ಎಷ್ಟು ಚೆಸ್ಟ್ ಇರೋ ಬ್ಲೌಸ್ನ ನೀವು ಕಟ್ಟಿಂಗ್ನ ಕಲ್ಕೋಬೇಕು, ಪ್ಲಸ್ ಸ್ಟಿಚಿಂಗ್ನ ಕಲ್ಕೋಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಮೆನ್ಷನ್ ಮಾಡಿ ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ ನೀವು ಕಮೆಂಟ್ ಮಾಡಿರೋ ಬ್ಲೌಸ್ನ ಕಟಿಂಗ್ ಮಾಡಿ ತೋರಿಸ್ತೀನಿ. ನನ್ನ ಹತ್ರ ವರ್ಕಲ್ಲಿ ಬಂದಿರುವಂಥ ಬ್ಲೌಸ್ಗಳು ಅಪ್ ಟು 40 to 44 ಇಂಚ್ವರೆಗೂ ಇರುತ್ತೆ ಚೆಸ್ಟು. ಅಲ್ಲಿವರೆಗೂ ನೀವು ಯಾವುದಾದ್ರೂ ಬ್ಲೌಸ್ದು ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಇದೇ ಬ್ಯಾಕ್ ಪಾರ್ಟ್ ಆಯಿತು. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಫ್ರಂಟು. ಇದು ಫ್ರಂಟ್ ಪಾರ್ಟು. ಓಕೆ, ಇಲ್ಲಿ ನೋಡಿ ಈ ಥರ ಎಕ್ಸಾಕ್ಟಾಗಿ ಇಟ್ಕೊಂಡ್ರೆ ನೋಡಿ ಎಕ್ಸಾಕ್ಟಾಗಿ ಇಟ್ಕೊಂಡು 1/2 ಇಂಚ್ ಬಿಟ್ಕೊಂಡು ಕಟ್ ಮಾಡ್ಕೊತೀನಿ. ಯಾಕೆ 1/2 ಇಂಚ್ ಬಿಟ್ಕೊಂಡೆ ಮೇನ್ ಕ್ಲಾತ್ ಅಂತ ನಿಮ್ಗೆ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಮತ್ತು ಹೇಳಿನೂ ಕೊಟ್ಟಿದ್ದೀನಿ. ನಿಮಗೇನಾದರೂ ಬೇರೆ ಥರ ಕಟ್ಟಿಂಗ್ನ ಬೇಕು ಅಂದರೂ ಸಹ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ಅದನ್ನ ಹೇಳ್ಕೊಡ್ತೀನಿ. ಓಕೆ, ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಫ್ರಂಟ್ ಪಾರ್ಟು ನೋಡಿ ಈ ಥರ ಕಟ್ಟಾಗಿದೆ. ವರ್ಕ್ ಬಂದ್ಬಿಟ್ಟು ತುಂಬ ಸಿಂಪಲ್ ಆಗಿದೆ ನೋಡಿ ಈ ಥರ. ಓಕೆ, ಈ ಸಿಂಪಲ್ ವರ್ಕೆ ಈ ಥರ ಹಾಕಿದ್ದೀನಿ. ನಿಮ್ಗೆ ಏನಾದರೂ ಇದು ಸ್ಟಿಚಿಂಗ್ ವಿಡಿಯೋ ಬೇಕಾ ಅಂದರೆ ಸಹಿತ ನೀವು ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿಕೊಡ್ತೀನಿ. ಓಕೆ, ಥ್ಯಾಂಕ್ ಯು.